ಬಟ್ ಜನರ ಎದುರಿಗೆ ಕೇಸ್ಗಳಿದಾವೆ ಮೇಡಮ್ ಕಂಪೇರ್ ಮಾಡೋದಕ್ಕೆ. ವಿಧಾನಸೌಧದಲ್ಲಿ ರಾಜ್ಯಸಭೆ ಚುನಾವಣೆಯ ರಿಸಲ್ಟ್ ಬಂದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂದರು. FSL ರಿಪೋರ್ಟ್ ಬರೋ ತನಕ ಆರೋಪಿಗಳನ್ನು ಮುಟ್ಲಿಲ್ಲ ಪೊಲೀಸರು. FSL ರಿಪೋರ್ಟ್ ಬಂದು ಆ FSL ರಿಪೋರ್ಟ್ನಲ್ಲಿ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ನಿಜ ಅಂತ ಗೊತ್ತಾದ್ಮೇಲೆ ಅರೆಸ್ಟ್ ಮಾಡಿದ್ದು. ತಾವು ಅಂದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂದೇ ಇಲ್ಲ, ಅವ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದಾರೆ ಅಂತ ತಾವು ಕೂಡ ಹೇಳಿದ್ರಿ. ಅವಾಗ ಒಂದು ಕ್ಲಾರಿಟಿ ಕೊಡ್ತೀನಿ. ಭಾರತ ದೇಶದಲ್ಲಿ ಹುಟ್ಟಿದಂಥವ್ರು ಪ್ರತಿಯೊಬ್ಬರು ನಮಗೆ ನಮ್ಮ ದೇಶಭಕ್ತಿಯನ್ನು ಯಾರು ಕ್ವಶನ್ ಮಾಡಬಾರ್ದು. ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶದ ಅನ್ನ ಊಟ ಮಾಡಿ, ನಮ್ಮ ದೇಶದ ನೀರನ್ನು ಊಟ ಮಾಡಿ, ನಮ್ಮ ದೇಶದಲ್ಲಿ ಎಲ್ಲ ಫೆಸಿಲಿಟಿಗಳನ್ನ ತೆಗೆದುಕೊಂಡು ಇವರು ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತಂದರೆ ಐ ಆಮ್ ಆಲ್ಸೋ ಅಗೇನ್ಸ್ಟ್ ದೆಮ್. ನೋಡಿದ್ರೇನ್ರಿ ಊಸರು ಬಳ್ಳಿ ಇದ್ದಕ್ಕಿದ್ದ ಹಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು. ಓಕೆ, ನಾನು ಕೂಡ ಅದಕ್ಕೆ ವಿರೋಧ ಇದ್ದೀನಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಇದನ್ನು ಮಾಡೋದಿಲ್ಲ. ಅದು ಕೇಳಿದಾಗ, ಆ ವಿಜುವಲ್ನ ನಾವು ಕೇಳಿದಾಗ ನಾಜಿರ್ ಖಾನು ಪಾಕಿಸ್ತಾನ್ ನನ್ನ ಕಿವಿ ಅನ್ನಿಸ್ತು, ಆ ರೀತಿ ಆದಾಗ ನಾನು ಅದನ್ನು ರಿಯಾಕ್ಟ್ ಮಾಡಿದ್ದೀನಿ. ಆದರೆ ಇದರ ಅರ್ಥ ಭಾರತ ದೇಶದಲ್ಲಿ ಇದ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ನಾವೇನಾದರೂ ಬಿಡ್ಲಿಕ್ಕೆ ಸಾಧ್ಯ? ನೀವು ಸಪೋರ್ಟ್ ಮಾಡಿದ್ರಿ ಅಂತ ಹೇಳ್ತಿಲ್ಲ. ಈಗ ಅವರು, ನಾನು ಸಾರಿ ಆ ಶಬ್ದ ನಿಮಗೆ ಕೇಳೋದಕ್ಕೆ ಹಿಂಸೆ ಆಗುತ್ತೆ, ಬಟ್ ನಾನು ವೀಕ್ಷಕರ ಸಲುವಾಗಿ ಅದನ್ನ ಹೇಳ್ತೀನಿ. ಪ್ರಾಸ್ಟಿಟ್ಯೂಟ್ ಅಂದರು ಅನ್ನೋದು ತಮ್ಮದು, ನಾವು ಫ್ರಸ್ಟ್ರೇಟ್ ಅಂದೆ ಅನ್ನೋದು ಅವ್ರ ಸ್ಪಷ್ಟೀಕರಣ. ತನಿಖೆಗೆ ಒಂದು FSL ರಿಪೋರ್ಟ್ ಏನಾದ್ರು ಬರಬೇಕಾಗಿತ್ತಾ, ನನ್ನ ಪ್ರಶ್ನೆ ಬರಬೇಕಾಗಿತ್ತಾ ಅಂತ. ಅದಾದಮೇಲೆ ಪೊಲೀಸ್ ಆ್ಯಕ್ಷನ್ ಆಗಿದ್ದರೆ ಒಂದು ಸಮರ್ಥನೆ ಇರ್ತಿತ್ತಾ ಅಂತ ನಾನು ಕೇಳ್ತಾ ಇದ್ದೀನಿ. ಹಾಗಲ್ಲ ನಿನ್ನ ಕೈಲಾಗಲ್ಲ. ತುಂಬ ಇದರಿಂದ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ದುಃಖ ಇದ್ದರೂ ಕೂಡ ಪ್ರೇಕ್ಷಕರಿದ್ದಾರೆ, ನೀವಿದ್ದೀರಾ, ಒಬ್ಬ ಹೆಣ್ಮಗಳಾಗಿ ಈ ವರ್ಡ್ ಐ ಕಂಪ್ಲೀಟ್ಲಿ ಸ್ಟ್ಯಾಂಡ್ ವಿತ್ ಯುವರ್ ಸೆಂಟಿಮೆಂಟ್ಸ್ ಮೇಡಮ್. ಈ ವರ್ಡನ್ನು ಏನು ಅವರು ಯೂಸ್ ಮಾಡಿದರು, ಪ್ರಾಸ್ಟಿಟ್ಯೂಟ್ ಅನ್ನುವಂಥ ವರ್ಡನ್ನು, ನಾನು ಮೊದಲೇ ಹೇಳಿದಾಗೆ ಸಮಾಜದಲ್ಲಿ ಈ ವರ್ಡನ್ನು ಯೂಸ್ ಮಾಡಲಿಕ್ಕೆ, ಈ ವರ್ಡನ್ನು ಕೇಳಲಿಕ್ಕೆ ಪ್ರತಿಯೊಬ್ಬ ನಾಗರಿಕರು ಮುಜುಗರ ಪಡ್ತಾರೆ. ಈ ವರ್ಡನ್ನು ಅವ್ರು ನನಗೆ ಸದನದಲ್ಲಿ ಅಂದಿದ್ದಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಲಿಕ್ಕೆ ನನಗೇನು ಅದರಿಂದ ರಾಜಕಾರಣದಲ್ಲಿ ಏನಾದರೂ ನಾನು ಪಡಿಬೇಕಾ? ಇದೇ CT ರವಿ ಅವರು ಸದನ ನಡೆಯುವಂಥ ಸಂದರ್ಭದಲ್ಲಿ ಹೋದ ಬಾರಿ ಸದನ ನಡಿಬೇಕಾದ್ರೆ ನಿತ್ಯ ಸುಮಂಗಲಿ ಅಂತ ಹೇಳಿದ್ರು. ಒಮ್ಮೆ ಅಲ್ಲ, ಅವಾಗಲೂ ಕೂಡ ಮೂರು ಬಾರಿ ಹೇಳಿದ್ರು ಯಾವುದೋ ಒಂದು ಚರ್ಚೆ ಸಂದರ್ಭದಲ್ಲಿ. ಅವಾಗಲೂ ಕೂಡ ಎದ್ದು ನಾನು ಪ್ರೊಟೆಸ್ಟ್ ಮಾಡಿದ್ದೀನಿ. ಏನು ನೀವು ಇಷ್ಟು ಈಸಿಯಾಗಿ ನೀವು ಹೇಳ್ಬಿಡ್ತೀರಲ್ಲ ನೀವು ಅಂತ ಹೇಳಿ. ಈ ವರ್ಡ್ ಅವ್ರು ಅಂದಿದ್ದಾರೆ ಅಂತ ಹೇಳಿ ಇದರಿಂದ ನಾನು ರಾಜಕೀಯ ಲಾಭ ಪಡೆಯೋದಕ್ಕೆ ನಾನೇನಾದರೂ ರಾಜಕಾರಣ ಮಾಡಲಿಕ್ಕೆ ಸಾಧ್ಯನಾ? ಯಾವ ಹುತ್ತದಲ್ಲಿ ಯಾವ ಹಾವಿರುತ್ತೋ ಯಾರಿಗರಿ ಗೊತ್ತಿರುತ್ತೆ. ಅದರಿಂದ ನನಗೇನು ಸಿಗ್ತಾ ಇದೆ? ಅದರಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ನಾನು ಎಲ್ಲ ಬಿಟ್ಬಿಟ್ಟು ಸಮಾಜದ ಎದುರುಗಡೆ ನಿಂತ್ಕೊಂಡಿದ್ದೀನಲ್ಲ. ನೀವು ಹೇಳ್ತೀರಲ್ಲ ಅವರು ಫ್ರಸ್ಟ್ರೇಟೆಡ್, ಬಿಡಿ, ಅದು ಬಿಡಿ. ಬಟ್ ಆಸ್ ಅ ಲಕ್ಷ್ಮೀ ಹೆಬ್ಬಾಳ್ಕರ್ ಆರ್ ಆಸ್ ಅ ABCD ಆಫ್ ದಿಸ್ ಸಮಾಜ, ಆಂಗ್ಲೋ ಇಂಡಿಯನ್ ಮನೆಯಲ್ಲಿ ಕೆಲಸ ಮಾಡೋ ಕೆಲಸದವಳು ಇಂಗ್ಲಿಷ್ ಮಾತಾಡ್ತಾಳೆ ಅಂತ ಬಟ್ಲರ್ ಇಂಗ್ಲಿಷ್ ನಾನು ಮಾತಾಡ್ಲಾ? ಒಬ್ಬ ಮಹಿಳೆ ಸಾರ್ವಜನಿಕವಾಗಿ ಬಂದು ಈ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅದನ್ನ ನೀವು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯನಾ? ಇವನೇ ನನಗೆ ಕೌಂಟರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು. ಬೆಚ್ಚೆ ಬೆದ್ದು ಬಿಡಬೇಕು. ಘಟನೆ ಆದ ನಂತರ ಪೊಲೀಸ್ ಇಂಟರ್ಫಿಯರೆನ್ಸ್, ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಮನಮಾನಿ ಮಾಡಿಬಿಟ್ರಿ ನೀವು ಅನ್ನೋದು ಆರೋಪ. ನಿಮ್ಮ ಸರ್ಕಾರ, ನಿಮ್ಮ ಗೃಹ ಇಲಾಖೆ, ನಿಮ್ಮ ಪೊಲೀಸರು ಅವ್ರನ್ನ ಹೆಂಗೆ ಬೇಕೋ ಹಂಗೆ ಬಳಸ್ಕೊತೀವಿ ನಾವು ಅಂತ. ಹೌದಾ? ಅದು ಹೇಗೆ ಸಾಧ್ಯ? ಹೇಗೆ ಮನ್ಮಾನಿ ಮಾಡಲಿಕ್ಕೆ ಸಾಧ್ಯ? ಮನ್ಮಾನಿ ಮಾಡಿದವ್ರು ಅವರು, ಅವ್ರಿಗೆ ಏನಾದರೂ ಕಲ್ಪನೆ ಇತ್ತಾ? ನಮ್ಮ ಸರ್ಕಾರ ಇದೆ, ಸರ್ಕಾರದ ಸದನದ ಒಳಗಡೆ ಒಬ್ಬ ಮಂತ್ರಿಗೆ ಮಾತನಾಡೋವಂಥ ಸಂದರ್ಭದಲ್ಲಿ ಆ ಸರ್ಕಾರದಲ್ಲಿನ ಮಂತ್ರಿಗೆ ನಾನು ಮಾತನಾಡ್ತಾ ಇದ್ದೀನಿ, 3.5 ಕೋಟಿ ಮಹಿಳಾ ಕುಲವನ್ನ 3.5 ಕೋಟಿ ಮಹಿಳಾ ಕುಲವನ್ನ ಪ್ರತಿನಿಧಿಸ್ತಾ ಇರುವಂಥ ಒಬ್ಬ ಮಹಿಳೆಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ಅವ್ರ ತಲೆಯಲ್ಲಿತ್ತ? ಅವರು ಮಾತನಾಡಿದಕ್ಕೆ ತಾನೇ ಇದೆಲ್ಲ ಘಟನೆ ಆಗಿದ್ದು. ಅವ್ರು ಮಾತನಾಡಲೇ ಇಲ್ಲ ಅಂತಂದಿದ್ರೆ ಈ ಘಟನೆ ಸಂಭವಿಸ್ತಾನೆ ಇರಲಿಲ್ವಲ್ಲ. ತಾವು ರಿವರ್ಸ್ ಗೇರಲ್ಲಿ ಬರ್ತಾ ಇದ್ದೀರಾ? ಕಸ್ಟೋಡಿಯನ್ ಆಫ್ ದ ಹೌಸ್ ಅಂತ ಒಬ್ಬ ಸಭಾಪತಿಗಳನ್ನು ಅಲ್ಲಿ ಕೂಡಿಸಿರುವಾಗ ಸಭಾಪತಿಗಳ ಮಾತು ಮೀರಿ ಏನು ಆಗಬಾರದು ಅನ್ನುವ ನಿಯಮವನ್ನು ಪ್ರಜಾಪ್ರಭುತ್ವ ಆ ಸದನಕ್ಕೆ ಹಾಕಿರುವ ನಿಯಮ ಅದು, ಸದನಕ್ಕೆ ಹಾಕಿರುವ ನಿಯಮ ಅದು. ಆ ನಿಯಮವನ್ನು ಸರ್ಕಾರನೇ ದಾಟಿ ಬಿಟ್ರೆ ಹೆಂಗೆ ಅಂತ ನೀವು ಸಭಾಪತಿಗಳ ಮುಂದೆ ಆಗ್ರಹ ಮಾಡಿ, CT ರವಿ ಅವ್ರನ್ನ ಉಚ್ಚಾಟನೆ ಮಾಡಿ ಸದನದಿಂದ. CT ರವಿ ಅವರಲ್ಲಿದ್ದರೆ ನಾವು ಕಾಂಗ್ರೆಸ್ನವ್ರು ಯಾರು ಕೂತ್ಕೊಳ್ಳೋದಿಲ್ಲ, ಅಥವಾ CT ರವಿ ಅವ್ರ ಎದುರಿಗೆ ನಾವು ಯಾವತ್ತು ಬಂದರೂ ಕಪ್ಪು ಬಟ್ಟೆ ಹಾಕೊಂಡ್ಬರ್ತೀವಿ, ನೀವು ಏನು ಪ್ರತಿರೋಧ ಮಾಡುವ ಎಲ್ಲ ಅವಕಾಶಗಳು ನಿಮ್ಮ ಹತ್ರ ಇತ್ತು ಅಂತ. ಸಭಾಪತಿಗಳು ಅಂದರೆ ಆ ಒಂದು
ನಿಯಮದ ಗೆರೆ ದಾಟಿ ನೀವು ಪೊಲೀಸರನ್ನು ಕರ್ಕೊಂಬಂದುಬಿಟ್ರಿ ಅಲ್ಲಿ ಅನ್ನೋದು ಆರೋಪ. ನಡೆದಂಥ ಘಟನೆ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಆಗಿದೆ. ಅಯ್ಯೋಯ್ಯೋ 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 ಅಮ್ಮ ಅಮ್ಮಮ್ಮ ಅಲ್ಬಾರ್ದಮ್ಮ ಸಮಾಧಾನ ಮಾಡ್ಕೊ. ಅಫ್ಕೋರ್ಸ್ ನಾನು ಯಾರಿಗೆ ಪೊಲೀಸರಿಗೆ ಇದನ್ನು ಕರ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ, ಅಥವಾ ನಾನು ಇದನ್ನೇ ಮಾಡಿ ಅಂತ ಹೇಳಲಿಲ್ಲ. ನನ್ನ ಪಾಡಿಗೆ ನಾನು ಸಭಾಪತಿಯವರಿಗೆ ಆಗಿರೋ ಘಟನೆಯನ್ನು ವಿವರಿಸಿ ನಾನು ರೈಟಿಂಗ್ನಲ್ಲಿ ಕೊಟ್ಟೆ. ಆಗಿರೋ ಘಟನೆಯನ್ನು ಬರೆದು ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೆ. ಇದು ಆದಮೇಲೆ ಘಟನೆ, ಯಾಕಂದರೆ ನಾನೇ ಐ ವಾಸ್ ಇನ್ ಅಂಡರ್ ಶಾಕ್. ಇದು ಆದಮೇಲಿನ ಘಟನೆ. ಈಗ ಹಾಗಾಯಿತು ಹೀಗಾಯಿತು, ಕಾನೂನಿದೆ, ಕಾನೂನು ಏನೇನು ಮಾಡಿದೆ, ಕಾನೂನ ರೆಸ್ಟ್ರಿಕ್ಟ್ ಮಾಡಲಿಕ್ಕಾಗತ್ತಾ? ಅಥವಾ ಸರ್ಕಾರ ಇದೆ ಅಂತ ನೀವೀಗೇನು ನನ್ನ ಮೇಲೆ ಹೇಳ್ತಾ ಇದ್ದೀರಲ್ಲ, ಇದನ್ನೇನಾದರೂ ನಾನು ಒಬ್ಬ ಡೈರೆಕ್ಟ್ ಮಾಡ್ಲಿಕ್ಕಾಗತ್ತಾ? ಇದನ್ನ ನೀವು ಇದೇ ರೀತಿ ಮಾಡಿ, ನೀವು ಇದೇ ರೀತಿ ಮಾಡಿ ಅಂತ ಏನಾದರೂ ಡೈರೆಕ್ಟ್ ಮಾಡ್ಲಿಕ್ಕಾಗತ್ತಾ? ನಾಟಕ ಆಡೋ ನನ್ನ ಮಕ್ಕಳೇ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ.